ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ಅಂಧಭಕ್ತರಿಗೆ, ಧರ್ಮಾಂಧರಿಗೆ ಜಗತ್ತಲ್ಲಿ ಯಾರಿಗೂ ಇಲ್ಲದೆ ಇರುವಂತಹ ಚಿಂತೆಗಳು ಬಂದು ಬೀಳ್ತವೆ. ಈಗ ಅವರಿಗೆ ಕಾಡ್ತಾ ಇರುವಂತಹ ಹೊಸ ಮತ್ತು ಅತಿ ಮುಖ್ಯವಾದಂತಹ ಸಮಸ್ಯೆ ಏನು ಅಂದ್ರೆ, ಈ ಐಫೋನ್ ಇದೆಯಲ್ಲ, ಐಫೋನ್, ಆಪಲ್ ಐಫೋನ್, ಅದರಲ್ಲಿ ಸಿರಿ ಅಂತಿದೆಯಲ್ಲ, ಎ ಐ, ಅದು ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಪ್ರತಿಯಾಗಿ ಜೈ ಶ್ರೀರಾಮ್ ಅಂತ ಇಲ್ಲ. ಆದರೆ ಜೈ ಶ್ರೀರಾಮ್ ಅಂದಿಲ್ಲ ಅನ್ನೋದು ಇವ್ರಿಗೆ ದುಃಖ ಅಲ್ಲ. ಆದರೆ ಸಲಾಂ ಅಥವಾ ಸಲಾಂ ವಾಲಿಕ್ಕುಂ ಅಂತ ಹೇಳಿದ್ರೆ ಅಸಲಾಂ ವಾಲಿಕ್ಕುಂ ಅಂತ ಹೇಳ್ತಾ ಇದೆ. ಅದು ಈಗ ಇವರಿಗೆ ಜಗತ್ತಿನ ಅತಿ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಹಾಗಾಗಿ ಐಫೋನ್ ಒಂದು ಹಿಂದೂ ವಿರೋಧಿ ಕಂಪನಿ. ಆ ಫೋನನ್ನು ನಾವು ಬಳಸಬಾರ್ದು. ಕೋಟ್ಯಾಂತರ ಜನ ಭಾರತದಲ್ಲಿ ಹಿಂದೂಗಳು ಬಳಸ್ತಿದ್ದಾರೆ. ಸಾವಿರಾರು ಲಕ್ಷಾಂತರ ಕೋಟಿ ದುಡ್ಡು ಆಪಲ್ಗೆ ಹೋಗ್ತಿದೆ. ಆದರೆ ಆ ಆಪಲ್ ಕಂಪನಿ ಹಿಂದೂ ವಿರೋಧಿಯಾಗಿದೆ, ಮುಸ್ಲಿಂ ಪರವಾಗಿದೆ. ಹಾಗಾಗಿ ಅದನ್ನು ನಾವು ಬಾಯ್ಕಾಟ್ ಮಾಡ್ತೀವಿ, ಅದಕ್ಕೆ ಪಾಠ ಕಲಿಸ್ತೀವಿ ಅಂತ ಪಟ್ಟು ಹಿಡಿದುಕೊಳ್ತಿದ್ದಾರೆ. ಸೊ ಏನಿದು ಇಡೀ ಪ್ರಕರಣ, ಅದನ್ನ ವಿವರಿಸುವ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಈ ಐಫೋನ್ ಅಥವಾ ಆಪಲ್ ಐಫೋನ್ ಸಿರಿ ಈ ವಿಚಾರದಲ್ಲಿ ತಪ್ಪು ಮಾಡ್ತಿದ್ಯಾ ಅಥವಾ ಅದನ್ನ ನಡ್ಕೊಳ್ತಾ ಇರುವ ರೀತಿ ಸರಿ ಇದೆಯಾ, ಈ ಅಂಧಭಕ್ತರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲವಾ, ಅದನ್ನು ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಐಫೋನ್ ವಿರುದ್ಧ ಈಗ ಕೆಂಡಾಮಂಡಲ ಆಗಿದ್ದಾರೆ. ಎಲ್ಲ ಗೂಂಡಾ ಪಡೆಗಳಿಂದ ಹಿಡಿದು ಜಾತಿವಾದವನ್ನ ಒಳಗೆ ಉಸಿರಾಡಿಕೊಂಡಿರುವಂತಹ ಒಂದಷ್ಟು ನೀಚ ಮನಸ್ಥಿತಿಗಳವರೆಗೆ ಎಲ್ಲ ರೀತಿಯಿಂದಲೂ ಸಹ ಆಪಲ್ ಐಫೋನ್ ಮೇಲೆ ಸಿಟ್ಟಾಗಿ ಕೂತಿದ್ದಾರೆ. ದಿನಕ್ಕೊಬ್ರು ವಿಡಿಯೋಗಳನ್ನು ಮಾಡಿ ಹಾಕ್ತಿದ್ದಾರೆ. ಇದು ಹಿಂದೂ ವಿರೋಧಿ ಕಂಪನಿ. ಆಪಲ್ ಐಫೋನ್ ಅನ್ನ ಯಾರು ಬಳಸಬೇಡಿ, ಇನ್ಮೇಲೆ ಯಾರು ಪರ್ಚೇಸ್ ಮಾಡಬೇಡಿ, ಮೋಸ ಹೋಗಬೇಡಿ, ಹಿಂದೂಗಳ ವಿರುದ್ಧ ಕೆಲಸ ಮಾಡ್ತಿದೆ ಇದು ಅಂತ ಸಿಕ್ಕಾಪಟ್ಟೆ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ. ಸೊ ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿದಾಗ ನನಗೆ ಯಾಕೆ ಹೀಗೆ ಸಿರಿ, ಒಂದು ರೀತಿ ನನಗೆ ಹೌದಲ್ವಾ ಅನ್ನಿಸ್ತು. ಆ ನಂತರ ಲಾಜಿಕ್ ಯೋಚನೆ ಮಾಡಿದೆ, ಒಂದಷ್ಟು ರಿಸರ್ಚ್ ಮಾಡಿದಾಗ ಓ ಇದು ಹೀಗಿದೆ, ಇದು ಈ ಅಂಧಭಕ್ತರಿಗೆ, ಈ ಚೆಡ್ಡಿಗಳಿಗೆ ಈ ಜನ್ಮಕ್ಕೆ ಅರ್ಥ ಆಗಲ್ಲ ಅಂತ. ಬಟ್ ಅರ್ಥ ಆಗುವವರಾದ್ರೂ ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನಾಗುತ್ತೆ, ಸಿರಿ ಒಂದು ಎ ಐ. ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅದು ಉತ್ತರ ಕೊಡುತ್ತೆ. ಹೇ ಸಿರಿ, ಇವತ್ತಿನ ವಾತಾವರಣ ಬೆಂಗಳೂರಲ್ಲಿ ಹೇಗಿದೆ ಅಂದ್ರೆ ಅದು ಹುಡುಕಿ, ಇಂಟರ್ನೆಟ್ ನಲ್ಲಿ ಹುಡುಕಿ, ತನ್ನ ಬುದ್ಧಿಮತ್ತೆಯನ್ನ ಉಪಯೋಗಿಸಿ ಎಲ್ಲೆಲ್ಲೆಲ್ಲೆಲ್ಲೋ ಹುಡುಕಿ ನಮಗೆ ಒಂದು ವಾತಾವರಣದ ಅಪ್ಡೇಟ್ ಅನ್ನ ಕೊಡುತ್ತೆ. ಇವತ್ತು ಮಳೆ ಬರಬಹುದು, ಇಷ್ಟು ಬಿಸಿಲು ಇರಬಹುದು, ಮೋಡ ಕವಿದಿರಬಹುದು, ಇಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತೆ, ಏನು ಏನು ಮಾಹಿತಿ ಅದಕ್ಕೆ ಲಭ್ಯ ಆಗುತ್ತೆ ಅದೆಲ್ಲ ಕೊಡುತ್ತೆ. ಯಾವ ಮಾಹಿತಿ ಅದಕ್ಕೆ ಲಭ್ಯ ಆಗಲ್ವೋ ಅದಕ್ಕೆ, ಅಥವಾ ಲಾಜಿಕ್ ಇರಲ್ವೋ ಅದಕ್ಕೆ ಅದು ಉತ್ತರಿಸಲ್ಲ, ಬೇರೆ ಏನಾದ್ರೂ ಹೇಳ್ಬಿಡುತ್ತೆ ಕನ್ಫ್ಯೂಸ್ ಆಗಿ. ಮನುಷ್ಯನ ರೀತಿನೇ ಅದು ಕನ್ಫ್ಯೂಸ್ ಆಗುತ್ತೆ, ಬೇರೆ ಏನೋ ಹೇಳ್ಬಿಡುತ್ತೆ. ಸೊ ಇವರು ಏನ್ ಮಾಡಿದ್ರು ಈಗ, ಯಾರೋ ಒಂದಷ್ಟು ಜನ ಐಫೋನ್ ಉಪಯೋಗಿಸಿ ಸಿರಿಗೆ ಸಲಾಂ ಅಥವಾ ಸಲಾಂ ವಾಲಿಕ್ಯುಮ್ ಅಂತ ಹೇಳಬೇಕಾದ್ರೆ ಅದಕ್ಕೆ ಪ್ರತಿಯಾಗಿ ಐಫೋನ್ ಸಿರಿ ವಾಲಿಕ್ಯುಮ್ ಅಸ್ಸಲಾಂ ಅಂತ ಹೇಳ್ಬಿಟ್ಟಿದೆ. ಇದು ಅವರಿಗೆ ಕಿವಿಗೆ ಬಿದ್ದುಬಿಟ್ಟಿದೆ, ಒಂದಷ್ಟು ಭಕ್ತರಿಗೆ, ಚೆಡ್ಡಿಗಳಿಗೆ. ಇವ್ರಿಗೇನಾದ್ರೂ ಹೊಸದಾಗಿ ಹುಟ್ಟೋದಿಲ್ಲ ಅಥವಾ ಇವ್ರಿಗೇನಾದ್ರು ಬೇಕಾಗಿರೋದಿಲ್ಲ, ಅವಶ್ಯಕತೆನೂ ಇರಲ್ಲ. ಆದ್ರೆ ಮುಸ್ಲಿಮರಿಗೆ ಏನಾದ್ರು ದಕ್ತಾ ಇದೆ, ಮುಸ್ಲಿಮರ ವಿಚಾರದಲ್ಲಿ ಏನಾದ್ರೂ ಒಂದು ಪಾಸಿಟಿವ್ ಇದೆ ಅಂದ್ರೆ ಅದನ್ನ ಹೇಗಾದ್ರೂ ಮಾಡಿ ಏನೋ ಒಂದು ಕಲಸು ಮೇಲೋಗರ ಮಾಡಿ ಅವರ ವಿರುದ್ಧ ದ್ವೇಷ ಕಾರೋದಕ್ಕೊಂದು ರೀಸನ್ ಸಿಕ್ಕದಂಗ ಆಗತ್ತೆ. ಏನೇನೋ ಕಥೆಗಳು ಕಟ್ಟಕ್ ಶುರು ಮಾಡ್ತಾರೆ. ಅದೇ ರೀತಿ ಓ ವಾಲಿಕಮ್ ಅಸ್ಸಲಾಂ ಹೇಳ್ತಿದೆ ಐಫೋನ್ ಅನ್ನೋದಾದ್ರೆ ಸಿರಿ ಜೈ ಶ್ರೀರಾಮ್, ಅದು ಏನೇನೋ ಹೇಳುತ್ತೆ ಪಾಪ, ಅದಕ್ಕದು ಅರ್ಥ ಆಗಲ್ಲ. ಯಾಕೆ? ಲಾಜಿಕ್ ಇದೆಯಾ? ಲಾಜಿಕ್ ಇಲ್ಲ. ಅಲ್ಲೇ ಇರೋದು ಸಣ್ಣ ಲಾಜಿಕ್ ಇದೆ ಅಷ್ಟೇ ಅಲ್ಲಿ. ಏನು? ಐಫೋನ್ ಅಥವಾ ಯಾವುದೇ ಎ ಐ, ಸಿರಿ ಇರ್ಲಿ, ಜೆಮಿನೈ ಇರ್ಲಿ, ಚಾಟ್ ಜಿ ಪಿ ಟಿ ಇರ್ಲಿ, ಯಾವುದೇ ಇರ್ಲಿ, ಅದು ಲಾಜಿಕ್ ಮೇಲೆ ಕೆಲಸ ಮಾಡುತ್ತೆ. ಯಾಕಂದ್ರೆ ಅದು ಬ್ರೈನ್ ಅನ್ನ ಹಾಗೆ ಸೆಟ್ ಮಾಡಿರ್ತಾರೆ. ಏನ್ ಲಾಜಿಕ್ಕು? ನೀವು ಸ್ವಾಗತ ಕೋರಿದ್ರೆ ಸ್ವಾಗತ ಕೋರುತ್ತೆ, ವಿದಾಯ ಹೇಳಿದ್ರೆ ವಿದಾಯ ಹೇಳುತ್ತೆ. ಇದು ಅದಕ್ಕೆ ಸೆಟ್ ಆಗಿರುವಂತಹದ್ದು ಮತ್ತು ಸಾಮಾನ್ಯ ಜ್ಞಾನ, ಅದು ಲಾಜಿಕ್ ಇರುವಂತಹದ್ದು. ಈಗ ಸಲಾಂ ಅಥವಾ ಸಲಾಂ ವಾಲಿಕುಂ ಅನ್ನೋದೇನು? ಸ್ವಾಗತ ಬಯಸೋದು, ಗ್ರೀಟಿಂಗ್. ಅದು ಗ್ರೀಟಿಂಗ್, ಹೆಲೋ ಅಂತೀವಲ್ಲ, ಹಾಯ್ ಅಂತೀವಲ್ಲ, ಆ ರೀತಿ. ಅದಕ್ಕೆ ಅದು ಉಲ್ಟಾ. ನೀವು ಹಲೋ ಅಂದ್ರೆ ಹಲೋ ಅನ್ನುತ್ತೆ, ಹಾಯ್ ಅಂದ್ರೆ ಹಾಯ್ ಅನ್ನುತ್ತೆ,
ಸಲಾಂ ಅಂದ್ರೆ ಅಥವಾ ಸಲಾಂ ವಾಲಿಕುಮ್ ಅಂದ್ರೆ ವಾಲಿಕುಮ್ ಅಸ್ಸಲಾಂ ಅನ್ನುತ್ತೆ. ಅದೇ ಜಾಗದಲ್ಲಿ ನೀವು ನಮಸ್ತೆ ಅಂದ್ರೆ ನಮಸ್ತೆ ಅಂತ ಪ್ರತಿಯಾಗಿ ಹೇಳುತ್ತೆ. ಯಾಕೆ ಅಂದ್ರೆ ಗ್ರೀಟಿಂಗ್ ಅದು. ಹಾಗಾದ್ರೆ ಇದೇನು ಜೈ ಶ್ರೀರಾಮ್? ಇದು ಘೋಷಣೆ. ಜೈ ಶ್ರೀರಾಮ್ ಅನ್ನೋದು ಘೋಷಣೆ. ಅದನ್ನ ಅದು ರಿವರ್ಸ್ ಹೇಳಲ್ಲ. ಅದೇ ರೀತಿ ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರು ಸಹ ಸಿರಿ ವಾಪಸ್ ಅಲ್ಲಾಹು ಅಕ್ಬರ್ ಹೇಳಲ್ಲ. ಲಾಜಿಕ್ ಇಷ್ಟೇ, ಅದು ಗ್ರೀಟಿಂಗಿಗೆ ಉತ್ತರಿಸುತ್ತೆ, ಘೋಷಣೆಗಳಿಗೆ ಉತ್ತರಿಸಲ್ಲ. ಯಾಕೆಂದ್ರೆ ಅದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಅದಕ್ಕಿರೋ ಕಾಮನ್ ಸೆನ್ಸು, ಸಣ್ಣ ಬ್ರೈನು ಈ ಚೆಡ್ಡಿಗಳಿಗಿಲ್ಲ. ಸೊ ಅವರು ಜೈ ಶ್ರೀರಾಮ್ ಹೇಳಲ್ಲ, ಜೈ ಮಾತಾದಿ ಹೇಳಲ್ಲ, ಹರ ಹರ ಮಹಾದೇವ್ ಹೇಳಲ್ಲ. ಎಲ್ಲವೂ ಸಹ ಘೋಷಣೆಗಳು, ಯಾವುದೂ ಗ್ರೀಟಿಂಗ್ ಅಲ್ಲ. ನಮಸ್ತೆ ಈಸ್ ಎ ಗ್ರೀಟಿಂಗ್, ಹೆಲೋ ಈಸ್ ಎ ಗ್ರೀಟಿಂಗ್, ಹಾಯ್ ಈಸ್ ಎ ಗ್ರೀಟಿಂಗ್. ಹಾಗೆ ಸಲಾಂ ಅಥವಾ ಸಲಾಂ ವಾಲಿಕುಮ್ ಗ್ರೀಟಿಂಗ್. ಹಾಗಾಗಿ ಅದು ಉತ್ತರಿಸುತ್ತೆ. ನೀವು ನಮಸ್ತೆ ಅನ್ನಿ, ನಮಸ್ತೆ ಅನ್ನುತ್ತೆ. ಹಾಗಾದ್ರೂ ನಿಮ್ಗೆ ತೃಪ್ತಿ ಆಗುತ್ತೆ ಅಂದ್ರೆ ಹಂಗಾಗಲ್ಲ. ನಮಗೆ ಲಾಜಿಕ್ ಬೇಕಾಗಿಲ್ಲ. ನಾವು ಚಡ್ಡಿಯಿಂದ ಪ್ಯಾಂಟಿಗೆ ಬರೋದಕ್ಕೆ 100 ವರ್ಷ ಹಿಡಿತು ನಮಗೆ. ಆ ಮಟ್ಟದ ಐಕ್ಯೂ ಹೊಂದಿರುವಂತಹ ಲೋ ಲೆವೆಲ್ ಥಿಂಕರ್ಸ್ ನಾವು. ಹಾಗಾಗಿ ನಾವು ಅಷ್ಟೆಲ್ಲ ಯೋಚನೆ ಮಾಡಲ್ಲ, ನಿಮ್ಮ ಲಾಜಿಕ್ ಅನ್ನ ಕೇಳೋದಿಲ್ಲ. ನಮಗೆ ಬೇಕಾಗಿರೋದೇನು? ಜೈ ಶ್ರೀರಾಮ್ ಅಂದ ತಕ್ಷಣ ಜೈ ಶ್ರೀರಾಮ್ ಅಂದ್ಬಿಡ್ಬೇಕು ಅಷ್ಟೇ. ಅಂದಿಲ್ವಾ, ಅದನ್ನ ನಾವು ಬಾಯ್ಕಾಟ್ ಅಂತೀವಿ, ಹಿಂದೂ ವಿರೋಧಿ ಅಂತೀವಿ, ದೇಶ ವಿರೋಧಿ ಅಂತೀವಿ, ಏನು ಬೇಕಾದ್ರೆ ಅಂತೀವಿ. ನಮಗೆ ಲಾಜಿಕ್ಕು, ಸೈನ್ಸು, ಟೆಕ್ನಾಲಜಿ ಇದ್ಯಾವುದು ಬೇಕಾಗಿಲ್ಲ. ಸಗಣಿಯಲ್ಲಿ, ಗಂಜಲದಲ್ಲಿ ಕಾಯಿಲೆಗಳು ವಾಸಿ ಆಗ್ತವೆ, ಗಂಜಲದಲ್ಲಿ ಕ್ಯಾನ್ಸರ್ ವಾಸಿ ಆಗುತ್ತೆ, ಇನ್ನೆಂಥದೆಂಥದ್ದು ರೋಗ ವಾಸಿ ಆಗುತ್ತೆ. ಗಂಜಲ ಕುಡಿದ್ರೆ ಇಷ್ಟೆಲ್ಲ ಬೆನಿಫಿಟ್ ಇದೆ, ಸಗಣಿ ತಿಂದ್ರೆ ಇಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಲೆಕ್ಕ ಮಾಡ್ಕೊಂಡು ಕೂತಿರೋ ಅನಾದಿ ಕಾಲದ ಅನಕ್ಷರಸ್ಥರ ಮನಸ್ಥಿತಿಯಲ್ಲಿ ಆ ಲೆವೆಲ್ ಅಲ್ಲಿ ಇರುವಂತವರಿಗೆ ಐಫೋನ್ ನಲ್ಲಿರುವ ಸಿರಿಯ ಟೆಕ್ನಾಲಜಿ ಅರ್ಥ ಆಗಲ್ಲ. ಬಟ್ ಸಾಮಾನ್ಯ ಜನಕ್ಕೆ, ಯಾರು ನಿಜವಾಗ್ಲೂ ಗಂಭೀರವಾಗಿದ್ದಾರೋ, ಯಾರಲ್ಲಿ ಧರ್ಮಾಂಧತೆ ತುಂಬಿಲ್ವೋ, ಯಾರು ಸ್ಟ್ರೈಟ್ ಆಗಿ ಯೋಚನೆ ಮಾಡ್ತಾರೋ ಅವರಿಗೆ ಅರ್ಥ ಆಗ್ಲಿ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಯಾಕೆಂದ್ರೆ ಕೊನೆಯಲ್ಲಿ ಇಷ್ಟೆಲ್ಲ ಹೇಳಿದ ಮೇಲೂ ಸಹ ಆ ಅಂಧಭಕ್ತರು, ಚೆಡ್ಡಿಗಳು ಅವ್ರ ವಾದ ಅವರೇ ಮಾಡ್ತಾರೆ. ಜೈ ಶ್ರೀರಾಮ್ ಪ್ರತಿಯಾಗಿ ಜೈ ಶ್ರೀರಾಮ್ ಹೇಳಬೇಕು, ನಮಗೆ ಲಾಜಿಕ್ ಮನೆ ಬೆಂಕಿ ಬಿತ್ತು, ವಿ ಡೋಂಟ್ ಕೇರ್ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಯಾರಿಗೆಲ್ಲ ಅದು ಅರ್ಥ ಆಗಬೇಕು ಅವ್ರಿಗೆ ಅರ್ಥ ಆಗಿದ್ರೆ ನನ್ನ ಈ ಪ್ರಯತ್ನ ಸಾರ್ಥಕ. ಅದ್ರ ಬಗ್ಗೆ ನಿಮ್ದು ಏನಾದರೂ 4 ಮಾತಿದ್ರೆ ಕಮೆಂಟಲ್ಲಿ ಹಾಕಿ. ಯಾಕೆಂದ್ರೆ ಇಂಥ ವಿಚಾರಗಳಲ್ಲಿ ನಾವು ಕಾಮನ್ ಸೆನ್ಸ್ ತೋರಿಸ್ದೆ ಹೋದ್ರೆ ನಮಗೆ ನಾವೇ ದ್ರೋಹಿಗಳಾಗ್ತೀವಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.